ನಾ ಈಗ ರೇಷನ್ ಅಕ್ಕಿಲಿ ದೋಸಾ ಮಾಡಾಕಿದ್ದೀನಿ. ಒಂದು ಗ್ಲಾಸ್ ತಗೋರಿ, ಆ ಗ್ಲಾಸ್ನ್ಯಾಗ ಅದರಲ್ಲಿ 3 ಗ್ಲಾಸ್ ರೇಷನ್ ಅಕ್ಕಿ ಹಾಕ್ರಿ. ಅದ್ರ ಅರ್ಧ ಉದ್ದಿನ ಬೇಳೆ ಹಾಕಬೇಕು, ಅರ್ಧ. ಅದು ಆದ ಬಳಿಕ ನಾ ಇಲ್ಲಿ ಸ್ವಲ್ಪ ಕಡ್ಲಿ ಬೇಳೆ ಹಾಕತ್ತೀನಿ. ಬೇಳೆ ಹಾಕಿದ ಬಳಿಕ ಸ್ವಚ್ಛಂಗಿ ಇವು ರೇಷನ್ ಅಕ್ಕಿ ಏನಿರ್ತಾವಲ್ಲ ಸ್ವಲ್ಪ ಹೊಲಸಿರ್ತಾವೆ, ಹಾಗಾಗಿ ಸ್ವಚ್ಛಂಗಿ ರೇಷನ್ ಅಕ್ಕಿ ಎಲ್ಲ ತೊಳೆದು ಹಾಕ್ತೀನಿ. ನಾ ಇಲ್ಲಿ ಒಂದು 10 ಗಂಟೆಗದು ಅಕ್ಕಿ ನೆನೆ ಇಟ್ಟೀನಿ ಮುಂಜಾನೆ. ಈಗ ನಾ ಒಂದು ಸಾಯಂಕಾಲ 5 ಗಂಟೆದು ಆಗೈತಿ. ಈಗ ನಾ ಮಿಕ್ಸರ್ದಾಗ ಅಕ್ಕಿ ರುಬ್ಕೊಳತ್ತೀನಿ. ಇದನ್ನ ಅಕ್ಕಿ ಸಣ್ಣಂಗಿ ಪೇಸ್ಟ್ ಥರ ರುಬ್ಕೋಬೇಕು, ಪೂರ ಸಣ್ಣ ಆಗಬೇಕು, ಆ ಥರ ಇದನ್ನ ರುಬ್ಕೋಬೇಕು. ಅಕ್ಕಿ ನೋಡ್ಬೋದು, ಈ ಥರ ಸಣ್ಣಂಗೆ ರುಬ್ಕೋಬೇಕು. ರುಬ್ಬಿದೆಲ್ಲ ಆದ ಬಳಿಕ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟೆಲ್ಲ ಸೋಡಾ ಹಾಕಿಲ್ಲ, ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ಬೋದು, ಈಗ ಮುಂಜಾನೆ ಒಂದು 7 ಗಂಟೆಗದು ನೋಡತ್ತೀನಿ. ಹಿಟ್ಟು ನೋಡ್ಬೋದು ಯಾವ ಥರ ಉಬ್ಬೈತಿ ಅಂತ. ಇದಕ್ಕೆ ನಾ ಸೋಡಾ ಹಾಕಿಲ್ಲ, ಏನಿಲ್ಲ, ಈ ಥರ ಹಿಟ್ಟು ಉಬ್ಬೈತಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚಟ್ನಿ ಮಾಡಕ್ಕೆ ಮಿಕ್ಸರ್ ಬಾಂಡೆ ತಗೋತೀನಿ. ಮಿಕ್ಸರ್ ಬಾಂಡೆದಾಗ 1 ವಾಟಿ ಕೊಬ್ಬರಿ ಹಾಕತ್ತೀನಿ, ಸ್ವಲ್ಪ 1 ವಾಟಿ ಮೊಸರು ಹಾಕತ್ತೀನಿ, ಒಂದು ಸ್ವಲ್ಪ ಪುಟಾಣಿ ಹಾಕ್ತೀನಿ. ಅದಾದ ಬಳಿಕ ಇನ್ನೊಂದು ಸ್ವಲ್ಪ ಶೇಂಗಾ ಹಾಕತ್ತೀನಿ. ಶೇಂಗಾ ಆದ ಬಳಿಕ ಸ್ವಲ್ಪ ಬೆಳ್ಳುಳ್ಳಿ ಹಾಕತ್ತೀನಿ, ಒಂದು 4. ಬೆಳ್ಳುಳ್ಳಿ ಆದ ಬಳಿಕ ಒಂದು 4 ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಆದ ಬಳಿಕ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನ ಸಣ್ಣಂಗಿ ಪೇಸ್ಟ್ ಮಾಡ್ಕೊತೀನಿ. ಈಗ ಒಂದು ಪ್ಯಾನ್ಯಾಗ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿದ ಬಳಿಕ ಸಾಸಿವೆ 1 ಚಮಚೆ, ಜೀರಿಗೆ 1 ಚಮಚೆ, ಒಂದು 4 ಲಾಲ್ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿದ್ರೆ ಇದು ಪೊಡ್ಗಿಗೆ ರೆಡಿ ಆಗ್ತದೆ. ಕೊಬ್ಬರಿ ಮಿಕ್ಸರ್ಗೆ ಹಾಕಿದ್ವಲ್ಲ ಅದನ್ನ ಈಗ ಪೊಡ್ಗಿಗೆ ಕೊಡೋದು. ಈ ಚಟ್ನಿ ಥರ ಹಾಕಿದ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ರೆ ಕೊಬ್ಬರಿ ಚಟ್ನಿ ರೆಡಿ ಆಗ್ತೈತಿ. ಈ ಥರ ಒಮ್ಮೆ ಚಟ್ನಿ ಟ್ರೈ ಮಾಡಿರಿ, ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ. ಈಗ ಬಟಾಟಿ ಪಲ್ಯ ಮಾಡಕ್ಕೆ ಬಟಾಟಿ ಕುಕ್ಕರ್ದಾಗ 2-3 ಸೀಟಿ ಮಾಡ್ತೀನಿ. ಬಟಾಟಿ ಕುದೀತಾವೆ. ಈಗ ಕುಕ್ಕರ್ಗೆ ಹಚ್ಚಿದ್ರೆ ಬಟಾಟಿ ಹಣ್ಣಂಗೆ ಕುದೀತಾವೆ. ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದ ಬಳಿಕ ಜೀರಿಗೆ 1 ಚಮಚೆ, ಸಾಸಿವೆ 1 ಚಮಚೆ, ಈಗ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಅದನ್ನ ಹಾಕಿದಾದ ಬಳಿಕ ಸ್ವಲ್ಪ ಕಟ್ ಮಾಡಿರೋ ಉಳ್ಳಾಗಡ್ಡಿ ಅದನ್ನ ಹಾಕಿ ಅದನ್ನ ಚೆನ್ನಾಗಿ ಎರಡು ಮಿಕ್ಸ್ ಮಾಡ್ಕೊತೀನಿ. ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ಬಳಿಕ ಸ್ವಲ್ಪ ಕರಿಬೇವು ಹಾಕ್ತೀನಿ. ಕರಿಬೇವು ಅದನ್ನ ಮಿಕ್ಸ್ ಮಾಡಿದ ಬಳಿಕ ಒಂದು ಕಟ್ ಮಾಡಿರೋ ಟೊಮೊಟೊ ಹಾಕ್ತೀನಿ. ಟೊಮೊಟೊನು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊತೀನಿ. ಅದು ಎಲ್ಲ ಮಿಕ್ಸ್ ಆದ ಬಳಿಕ 1 ಚಮಚೆ ಅರಿಶಿನ ಪುಡಿ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋದು. ಮಿಕ್ಸ್ ಮಾಡಾದ ಬಳಿಕ 1 ಚಮಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದಾದ ಬಳಿಕ ನಾವು ಬಟಾಟಿ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಅದನ್ನ ಬಟಾಟಿ ಅದ್ರಾಗ ಮಸಾಲೆದಾಗ ಮಿಕ್ಸ್ ಮಾಡ್ಕೋದು. ಅದನ್ನ ಮಿಕ್ಸ್ ಮಾಡಿದಾದ ಬಳಿಕ ಬಟಾಟಿ ಮಸಾಲೆ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಸಾಲೆ ಎಲ್ಲ ಬಟಾಟಿಗೆ ಹತ್ತಬೇಕು, ಆ ಥರ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಅದು ಮ್ಯಾಶ್ ಮಾಡಿದ ಆದ ಬಳಿಕ ಬಟಾಟಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಆ ಥರ ಅದನ್ನ ಬಟಾಟಿ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಬಟಾಟಿ ಭಾಜಿ ಫುಲ್ ಮ್ಯಾಶ್ ಮಾಡ್ಕೋಬೇಕು, ಆ ಥರ ಅದನ್ನ ಬಟಾಟಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬಟಾಟಿ ಪಲ್ಯಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಬಟಾಟಿ ಪಲ್ಯ ರೆಡಿ ಆಯಿತು. ಈಗ ದೋಸೆ ತೆನೆಗೆ ಸ್ವಲ್ಪ ಎಣ್ಣೆ ಹಚ್ಚಿರಿ, ಇಲ್ಲ ತುಪ್ಪ ಹಚ್ಚಿಸಿಂದ ಈ ಥರ ನಾವು ದೋಸೆ ಯಾವ ಥರ ಮಾಡ್ತೀವಲ್ಲ ಆ ಥರ ಅದನ್ನ ಚೆಂದಾಗಿ ಗುಂಡಕ್ಕೆ ದೋಸೆ ಮಾಡ್ಕೋಬೇಕು. ನೋಡ್ಬೋದು, ಅದು ಆದ ಬಳಿಕ ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇಡ್ರಿ. 5 ನಿಮಿಷ ಆದ ಬಳಿಕ ನೋಡ್ಬೋದು ನಮ್ದು ದೋಸೆ ರೆಡಿ ಆಗಿರ್ತೈತಿ. ಮೇಲೆ ಸ್ವಲ್ಪ ಅದಕ್ಕೆ ತುಪ್ಪ ಹಚ್ಚಿದ್ರೆ ದೋಸೆ ರೆಡಿ ಆಗ್ತೈತಿ. ಅದ್ರ ಮೇಲೆ ಸ್ವಲ್ಪ ಬೇಕಿತ್ತಂದ್ರೆ ನಿಮ್ಗೆ ಬಟಾಟಿ ಪಲ್ಯ ಹಚ್ಚಿರಿ. ಪಲ್ಯ ಹಚ್ಚಿದ ಬಳಿಕ ನೋಡ್ಬೋದು ಈ ಥರ ದೋಸೆ ರೆಡಿ ಆಗ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.